ಯಾವ್ದಷ್ಟು ಯಾರೋ ನಮ್ಮ ಕ್ಯಾಮ್ರಾ ನೋಡ್ತಾ ಇದ್ದಾರೆ, ಯಾರೋ ಏನು ವಿಡಿಯೋ ಮಾಡ್ತಾ ಈ ಥರ ಇತ್ತು. ಬಿಸಿ ಅನ್ನನೇ, ಬಟ್ ನೀರಿನ ತೊಕ್ಕಕ್ಕಿ ಇತ್ತು, ಚೆನ್ನಾಗೇ ಆಗಿರಲಿಲ್ಲ. ಊಟನೇ ಮಾಡಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾಯ್ತು. ಕೊಡ್ಬೋದು, ಕಣ್ಣು ಮುಚ್ಕೊಂಡು ಬರುತ್ತೆ. ಎಷ್ಟು ಕೊಡ್ಬೋದು ನಮ್ಮ ಜಸ್ಟ್ 40 ರೂಪಾಯಿ ಅಷ್ಟೇ, ಜಸ್ಟ್ 40 ರುಪೀಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಬಂದು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದು ಸಿಟಿ ಬಸ್ ಬಂದು ಹೋಗಿದೆ. ಬನ್ನಿ ಇವತ್ತಿನ ಒಂದು ಡೇ ಫುಲ್ ಹೇಗೆ ಹೋಗುತ್ತೆ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಇವತ್ತಂತೂ ಇಲ್ಲಿ 7:15 ಎಂಥ ಬಿಸಿಲಿದೆ ಅಂದರೆ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ. ಸಖತ್ತಾಗಿ ಬಿಸಿಲಿದೆ, ವಿಪರೀತ ಬಿಸಿಲು. ಯಪ್ಪ ಸುಡು ಅಂತ ಬಿಸಿಲಿದೆ. 12:30 1 ಗಂಟೆ ಆಗಿರೋ ಅಂಥ ಬಿಸಿಲು ಇವಾಗಲೇ ಇದೆ. 7:15 12:30 1 ಗಂಟೆ ಆಗಿದೆ. ನನ್ನ ಥರನೂ ಕೂಡ ಫೀಲು ಕೂಡ ಆಗ್ತಾಯಿದೆ. ನೋಡಿ ಹೆಂಗೆ ಫೀಲ್ ಆಗ್ತದೆ. ಲಿಫ್ಟಿಗೆ ಹಚ್ಕೊಂಡಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಲಿಫ್ಟಿಗೆ ಹಚ್ಚಿಲ್ಲ. ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಾ? ನಾನು ಲಿಪ್ಪು ಕರ್ಗಾಗಿಲ್ಲ ನೋಡಿ, ಹಂಗಾಗ್ಬಿಟ್ಟು ಥರ ಚೆನ್ನಾಗಿ ಕಾಣುತ್ತೆ ಅಂತ, ಸ್ಕಿನ್ ಕಲರೇ ಕಾಣುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಓಕೆನಾ? ಇವತ್ತಿನ ಡೇ ಪೂರ್ತಿ ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ. ಚಿಟ್ಟೆ ಬಂತು, ಚಿಟ್ಟೆ ಬಂತು. ಚಿಟ್ಟೆ ನೋಡಿ, ಚಿಟ್ಟೆ ಎಷ್ಟೊಂದಿದ್ದಾವೆ. ನಾವು ಸಣ್ಣದಾಗ ಇದೇ ಕಲರು ಬೇಜಾನಿರೋ ಚಿಟ್ಟೆ, ಕಲರ್ ಚಿಟ್ಟೆ. ಇದು ನೋಡಿ ಹೆಂಗಿದೆ. ಅದೊಂಥರ ಯಾವ ಕಲರ್ ಅಂದರೆ ಲೈಟ್, ತೀರಾ ಲೈಟ್, ಒಂಥರ ಲೈಟ್ ಇದು ಗ್ರೀನು ಅಲ್ವಾ ಚಿಟ್ಟೆ. ಹಿಡಿಯುತ್ತೆ. ಇನ್ನು 8:30ವರೆಗೂ ಇಲ್ಲ. ಇವಾಗಿನ 6-7:30 ಅಲ್ವಾ ಫ್ರೆಂಡ್ಸ್? ಇವಾಗ ನಾವು ಮಂಡ್ಯದಲ್ಲಿದ್ದೀವಿ. ನೋಡಿ ಮಂಡ್ಯ ಇನ್ನು ಮದ್ದೂರು ಬಂದಿಲ್ಲ, ಮಂಡ್ಯದಲ್ಲಿದ್ದೀವಿ. ಇವಾಗ ಊರಿಗೆ ಹೊರಟಿದ್ದೀವಿ. ತಿಂಡಿ ಬಂದು ಎದೆ ಪಲಾವ್ ತಿಂದಿದೆ. ಒಂದು ಹೋಟೆಲ್ ತುಂಬ ಚೆನ್ನಾಗಿರುತ್ತೆ. ಪಲಾವ್ ತಿಂದು ಚೆನ್ನಾಗಿದೆ. ಪಲಾವ್ ಮತ್ತು ಸಕ್ಕತ್ತಾಗಿರುತ್ತೆ, ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಪಲಾವು. ಅದಕ್ಕೇನು ವಡೆ ಇಲ್ಲ, ಏನಿಲ್ಲ, ಚಟ್ನಿ ಸಾಕು. ಅಷ್ಟೇ ತಿಂದರೆ ಎಷ್ಟು ತೃಪ್ತಿ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ಇರುತ್ತೆ, ಯಾವತ್ತೋದು ಅದೇ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದ್ರೆ ತಿನ್ನಬೇಕು ಅಂತ ತಿಂದಿದ್ದಾಯ್ತು. ಕೊಡ್ಬೋದು, ಕಣ್ಣು ಮುಚ್ಕೊಂಡು ಬರುತ್ತೆ. ಎಷ್ಟು ಕೊಡ್ಬೋದು ನಮ್ಮ ಜಸ್ಟ್ 40 ರೂಪಾಯಿ ಅಷ್ಟೇ, ಜಸ್ಟ್ 40 ರುಪೀಸು. ಕೆಲವೊಂದು ಕಡೆ 45, 50 ಹೋಟ್ಲುಗಳು ಮಾಡಿರ್ತಾರೆ. ಹೊಡ್ಕೊಂಡಿರಲ್ಲ ನಾವು. ಹೌದು, ಮೊನ್ನೆ ನಾವು ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅದೊಂದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ. ಬಟ್ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಬರ್ತಾ ಅಂದರೆ ಹೊಟ್ಟೆಶ್ವ ಅಂತ ಒಂದು ಹೋಟ್ಲಿಗೆ ಹೋದ್ವಿ. ಪ್ರಸಾದ ತಿನ್ನೋದಕ್ಕೆ ಆಗಲಿಲ್ಲ. ಊಟನೇ ಮಾಡಲಿಲ್ಲ. ಊಟನೇ ಮಾಡಲಿಲ್ಲ. ಎಲ್ಲ ಅರ್ಧಕ್ಕರ್ಧ ಹಂಗೆ ಬಿಟ್ಟು ಬಂದ್ವಿ. ಗ್ಯಾಸಿನ ಪ್ರಾಬ್ಲಮ್ ಅಂತಲೇ ನಾವು ಅಕ್ಕಿ ನೆನಾಕಿ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟು ಪ್ರಾಬ್ಲಮ್ ಆಗಿದೆ. ಗ್ಯಾಸ್ ಇಲ್ಲದೇ ಇರೋ ಕಾರಣ ಅಕ್ಕಿ ನೆನಾಕ್ಬಿಟ್ಟು ಅನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಅನ್ನ ಚೆನ್ನಾಗಾಗಿಲ್ಲ. ಎಲ್ಲ ಒಂಥರ ನೀರು ಥರ ಇತ್ತು. ಬಿಸಿ ಅನ್ನನೇ, ಬಟ್ ನೀರಿನ ತೊಕ್ಕಕ್ಕಿ ಇತ್ತು, ಚೆನ್ನಾಗೇ ಆಗಿರಲಿಲ್ಲ. ಊಟನೇ ಮಾಡಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾಯ್ತು. ವೇಸ್ಟ್, ಅರ್ಧಕ್ಕರ್ಧ ಬಿಟ್ಟು ಬಂದಿದ್ದು ಕೂಡ. ಆಶಾಂತೂ ಒಂದಗಳ ಅನ್ನನೂ ಮುಟ್ಲೇ ಇಲ್ಲ. ನಾನು ಒಂದು ಚಪಾತಿ ಸ್ವಲ್ಪ ಅನ್ನ ಊಟ ಮಾಡಿದೆ. ಸಾಂಬಾರು ಟೇಸ್ಟ್ ನೋಡೋಣ ಅಂತ ಎಲ್ಲ ಥರದ ಸಾಂಬಾರು ಮೊಸರು ಹಾಕೊಂಡು ಊಟ ಮಾಡಿದೆ. ಊಟನೇ ಸೇರಿಲ್ಲ ನನಗೆ. ಮಂಡ್ಯದಲ್ಲಿ ನೋಡಿ ಅಲ್ಲಲ್ಲಿ ಸ್ಟಾಪ್ ಕೊಡ್ತಾ ಇದ್ದಾರೆ. ಬಸ್ ಹೊರಟು ಇಲ್ಲಿಂದ ಇವಾಗ. ಉದುಕ್ ಬಿಡ್ಕ ಚೆನ್ನಾಗಿ ಕಾಣುತ್ತೆ. ಹಾಂ
ಒಂಚೂರು ಮೇಲೆ, ಹಾಂ ಒಂಚೂರು ಕೆಳಗೆ, ಹಾಂ ಹ್ಞೂ ನಾನು ರಿಬ್ಬನ್ನ ಕೆಳಗೆ ಹಾಕೊಂಡಿದ್ದೀನಿ. ಹೌದಾ, ಸರಿ ಸರಿ. ಬೇರೆ ರೂಟ್ ಇದು ಇಲ್ಲಿ ಏನು ತಿನ್ನೋದಕ್ಕೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಾಪು ಇರ್ತದೆ. ಈ ಸೈಡು ಸ್ವಲ್ಪ ಮಳೆ ಬಂದಿರಬೇಕು ಅನಿಸುತ್ತೆ, ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಗ್ರೀನು ಹುಲ್ಲು, ಈ ಕಾಂಗ್ರೆಸ್ ಗಿಡ ಎಲ್ಲನೂ ಕೂಡ ಬೆಳೆದು ನಿಂತಿರೋದಕ್ಕೆ ಎಷ್ಟು ಚೆನ್ನಾಗಿ ಕಣ್ಣು ತಂಪು ಅನಿಸ್ತಿತ್ತು ಅಂತಂದರೆ, ನೋಡುವಾಗ ಒಂದು ಸ್ವಲ್ಪ ಬಿಸಿಲು ಕೂಡ ಇತ್ತು, ಆದರೂ ಕೂಡ ಈ ಗ್ರೀನ್ ನೋಡಿದ ತಕ್ಷಣ ಕಣ್ಣೆಲ್ಲ ತಂಪು ಅನಿಸ್ತಿತ್ತು. ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಫ್ರೆಂಡ್ಸ್, ನಾನು ಈ ನಾಯಿ ಮರಿ ಐತಲ್ಲ, ಈ ನಾಯಿ ಮರಿನು ಏನಿದು ಗೊತ್ತಾ, ಪೈನಾಪಲ್ ತಿಂದಿದ್ದಲ್ವ, ನಿಮಗೆ ಶೇರ್ ಮಾಡ್ಕೊಳ್ಳಿಲ್ಲ, ಮರ್ತ್ಬಿಟ್ವಿ. ಯಾಕಂದರೆ ಸುಮ್ಮನೆ ಏನೋ ತಿನ್ನಬೇಕು ಅನಿಸ್ತಿತ್ತಲ್ಲ, ಗಬ 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 ಬೇಜಾರು ಮಾಡ್ಕೋಬೇಡಿ, ತೋರಿಸ್ತಿಲ್ಲ. ನಾನು ಏನು ತಿಂದ್ವಿ ಏನೋ ಅಪ್ಡೇಟ್ ಕೊಡ್ತೀನಿ ಅಂತ ಮಿಸ್ ಮಾಡಿದೆ ಅಂತ ನೆಕ್ಸ್ಟ್ ಟೈಮ್ ತಗೊಂಡು ತೋರಿಸ್ತೀನಿ. ಇನ್ನು ಬಸ್ಸಲ್ಲೇ ಇದ್ದೀವಿ ನಾವು. ಬೆಳಿಗ್ಗೆ 9:15ಗೆ ಮೈಸೂರು ಬಿಟ್ಟಿದ್ದು, ಇನ್ನೂ ಇಲ್ಲೇ ಅರ್ಧ ಗಂಟೆ ಬೇಕು, ಏನು ಬಿಡೋಕ್ಕಾಗಲ್ಲ ಕುತ್ಕೊಂಡು. ಹಿಂಗೆ ಕುತ್ಕೊಂಡೆ ಕಾಲ ಕಳೀತಾ ಅದು ನೋಡಿ ಹೇಗಿದೆ, ಸೊಪ್ಪು ಹೋಗಿದಲ್ಲ, ಸ್ವಲ್ಪ ಉಪ್ಪು ಹಾಕ್ಬೇಕು. ಬರೀ ನೋಡೋ ಒಳ್ಳೆ ಒಳ್ಳೆ ಹೋಟ್ಲಿದೆ, ಒಂದು ಒಳ್ಳೆ ಕಾಫಿ ಸಿಗುತ್ತೆ 20 ರೂಪಾಯಿಗೆ, ಆದರೂ ಪರವಾಗಿಲ್ಲ. ಒಂದು ಲೋಟಕ್ಕೆ 20 ರೂಪಾಯಿ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದ್ಭುತವಾಗಿರುತ್ತೆ ಕಾಫಿ ಕುಡಿಯೋದು. ಅವ್ರು ಶೇರ್ ಮಾಡಿ ಎವ್ರಿ ಟೈಮಲ್ಲಿ ಹೋಗ್ತಾ ಇರ್ತೀವಿ ಆ ಹೋಟ್ಲಿಗೆ. ಹೊಸತಿಗೆಲ್ಲ ಕಾಫಿ ಕುಡಿದು ಹೋಗೋದು ಚೆನ್ನಾಗಿ. ಎಲ್ಲಿಗೆ ಹೋಗ್ತೀವಲ್ಲ, ಈ ಸ್ಟಾಪ್ ತಕ್ಷಣ ಕಾಫಿ ಕುಡಿತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನ್ ಚೇರು, ಗ್ರೀನ್ ಕಟ್ಟೆ. ವಾ, ವಂಡರ್ಫುಲ್ ಆಗಿದೆ. ವಾ, ನಮ್ಮ ಕೂಗಿಗೆ ಇಷ್ಟ ಫ್ರೆಂಡ್ಸ್. ಆ ಥರ ಗೊಂಬೆಗಳಂದರೆ ತುಂಬ ಇಷ್ಟಪಡ್ತಾರೆ. ನಾನು ಗೊಂಬೆ ತಂದ್ಕೊಡೋಕ್ಕಾಗಿಲ್ಲ, ನಮಗೆ ಬರೀ ಅದಾಗೂ ಒಂದೇ ಇರುತ್ತೆ. ಮಾವಿನಕಾಯಿ ನೋಡಿ ಫ್ರೆಂಡ್ಸ್, ಅಲ್ಲಿ ಮಾವಿನ ಮರ ಕಾಣ್ತಾ ಇದೆಯಾ ನಿಮಗೆ? ಗೊಂಚಲು ಕೈಗೆ ಸಿಗ್ತವೆ. ನಂಗೆ ತುಂಬ ಇಷ್ಟ ಮಾವಿನಕಾಯಿ, ಮಾವಿನ ಮರ ಕೈಗೆ ಸಿಕ್ಕಿ ಕಿತ್ತು ತಿನ್ನೋದು ಇಷ್ಟ ನನಗೆ. ತುಂಬ ಚೆನ್ನಾಗಿದೆ ಮಾವಿನ ಮರ, ಅದು ತುಂಬ ಇಷ್ಟ ಮಾವಿನ ಮರ. ಈ ಗೊಂಬೆ ನೋಡಿದ್ವಲ್ಲ, ಮಾಷು ತುಂಬ ಇಷ್ಟ, ತುಂಬ ದಿನ ಕೇಳ್ತಾನೆ ಇದ್ದಾಳೆ. ನೋಡಬೇಕು, ಯಾವಾಗಾದ್ರೂ ಒಂದ್ಸಲ ಕೊಡಿಸ್ಬೇಕು. ಇವಾಗ ಸಪ್ಪಗೆ ಕೋಸ್ಕೊಡಂಗೆ ಯಾವ್ದಷ್ಟು ಯಾರೋ ನಮ್ಮ ಕ್ಯಾಮ್ರಾ ನೋಡ್ತಾ ಇದ್ದಾರೆ, ಯಾರೋ ಏನೋ ವಿಡಿಯೋ ಮಾಡ್ತಾರಲ್ಲ, ಯಾಕೆ ಇರ್ಬೋದು, ಯಾರು ಗೊತ್ತಾ? ಒಂದು ಹಾಡು ಕ್ಯಾಮ್ರಾ ಉಂಟು, ಅಂತ ಅಲ್ಲಿ ಯಾರೋ ಒಬ್ರು ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹಾಡು ಹೇಳ್ತಾ ಇಲ್ಲ. ನನಗೆ ಡ್ಯಾನ್ಸ್ ಮಾಡ್ಕೊಸ್ಬಿಡ್ತೀನಿ. ಅವ್ರು ಯಾಕೆ ನಮ್ಮ ಕ್ಯಾಮ್ರಾನೇ ಝೂಮ್ ಮಾಡ್ತವ್ರಲ್ಲ, ಅದಕ್ಕೆ ಯಾಕೆ ಸುಮ್ಮನೆ. ಆಟೋದಾಗ ಹೋದರೆ ಬಿರಿಯಾನಿ ಅಂತದ್ದು ಎಲ್ಲ ಎಂಥದ್ದು ಎಗ್ ರೈಸು ಕಬಾಬ್ ತಗೊಳಕ್ಕಾಗಲ್ಲ, ಈಗ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲೇ 3:15 ಆಯಿತು. ವೀಡಿಯೋ ಬೇರೆ ಅಪ್ಲೋಡ್ ಮಾಡೋದಿದೆ ನನಗೆ. ಇವಾಗ ಬಂದ್ವಿ ನೋಡಿ, ಇಲ್ಲೊಂಚೂರು ನೆರಳು ಬಂತು. ಅಲ್ಲೊಂದೇನೋ ತಗೋಬೇಕು. ಫ್ರೆಶಪ್ ಆಗಿ ತಿಂಡಿ ತಿಂದು ವೀಡಿಯೋ ಮಾಡೋ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಒಂದು ವೀಡಿಯೋ ಸ್ವಿಚ್ ಆಫ್ ಆಗಿದ್ದು. ಹೌದಾ? ಯಾಕೆ? ಅಯ್ಯೋ, ಇವಾಗ ಇಲ್ಲಿ ಎಗ್ ರೈಸ್ ಕಟ್ಸ್ಕೊಳಕ್ಕೆ ಬಂದಿದ್ದೀವಿ. ಎಗ್ ರೈಸ್ ತಗೊಂಡು ಹೋಗೋದು ಮನೇಲಿ ಮತ್ತೆ ಮಾಡೋದಕ್ಕಾಗಲ್ಲ, ಇವಾಗ ಹೋಗಲ್ಲ ಅಷ್ಟ ಮನೇಲಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಗ್ ರೈಸ್ ಕಟ್ಸ್ಕೊಂಡು ಹೋಗಿ ತಿಂದು ವೀಡಿಯೋ ಅಪ್ಲೋಡ್ ಮಾಡೋದು. ಸ್ವಲ್ಪ
ಬೇಗ ಆಗಂಗಿಲ್ಲ, ಕಬಾಬ್ ಹೋಗಿ ಕೆಲಸನೇ ಇರೋದು. ಕಬಾಬ್ ಆಗೋದು ಲೇಟ್ ಆಗ್ತಾ ಇದೆ, ಟೈಮ್ ಆಗ್ತಾ ಇದೆ, ತುಂಬ ಕೆಲಸ ಇದೆ ಮನೇಲಿ. ಮೈ ಗಾಡ್. ಅವ್ರ ಮನೆ. ಅಯ್ಯೋ ಒಂದೇ ದಿನ ಬರೋಕ್ಕಾಗ್ತೈತೆ. ಇಲ್ಲಪ್ಪ, ನಾನು 3 ದಿನ ಆಯ್ತು ಹೋಗಿ. ನಾನು ಅದಕ್ಕೆ ಕೇಳಿ 3 ದಿನ ಇವು 4 ಜನ ಇದ್ದಾವಲ್ಲ, 3-4 ದಿನ ಆಗೋಯ್ತು ನಾನು ಊರಿಗೆ ಹೋಗಿ. ಹಾಲು ತಗೊಂಡ್ರೆ ಆಯ್ತಾ ಕಾಫಿ? ಎಲ್ಲಾದರೂ ಬಾಯ್ಸು ಕೇಕ್ ಮಾಡೋ ಬಾಯ್ಸು ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಕೇಕು, ಯೂಟ್ಯೂಬ್ ಕೇಕ್. ಸರಿ ಬರ್ತೀವಿ, ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ. ಇವಾಗ ತಾನೇ ಬಂದ್ವಿ. ಇನ್ನೂ ಸ್ನಾನ ಕೂಡ ಏನೋ ಮಾಡ್ಕೊಂಡಿಲ್ಲ, ಮೈಯೆಲ್ಲ ಜಿಡ್ಡು ಅಂಟುತ್ತಾ ಇದೆ. ಬೆಳಗ್ಗೆನೂ ಕೂಡ ಅಲ್ಲಿ ಮಾಡ್ಕೊಂಡಿದ್ದೆ, ಬಟ್ ಮತ್ತೆ ಈ ಒಂದು ಬೆವರಿಗೆ ನಮಗೆ ಒಂಥರ ಅಂಟದಂಗೆ ಆಗುತ್ತೆ ನೋಡಿ. ಅದಕ್ಕೋಸ್ಕರ ತಣ್ಣೀರನಾಗಲಿ 2 ಚಂಬು ಮುಖ ತೊಳ್ಕೊಳೋದು ಅಷ್ಟೇ ಅಲ್ಲ, ಮೈ ಮೇಲೆ ಹಿಂಗೆ ಎಳ್ಕೊಂಬಂದ್ಬಿಡ್ಬೇಕು. ಯಾಕಂದರೆ ಅಂಥ ಶೆಕೆ ಇರೋದ್ರಿಂದ ಅಷ್ಟೊಂದು ನಮ್ಮ ಬೆವರು ನಮಗೇ ಒಂಥರ ಅಂಟಿಸುತ್ತೆ. ಅದಕ್ಕೋಸ್ಕರನಾದರೂ 1-2 ಚಂಬು ಹೊಯ್ಕೊಂಬರ್ಬೇಕು. ಇಲ್ಲಾಂದರೆ ಹಾಗೆ ಇದ್ದಿದ್ರು ಆಗ್ತಾಯಿತ್ತು. ಹೋಗಬೇಕು, ಮುಖ ತೊಳ್ಕೊಳ್ಳೋದ್ರ ಜೊತೆಗೆ ಸ್ನಾನ ಮಾಡ್ಕೊಂಬರ್ಬೇಕು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಒಂದು ಅಪ್ಡೇಟ್ನ ಕೊಟ್ಟಿದ್ದೀನಿ. ಹಾಗೆ ನೆನ್ನೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ವಿ, ಬಟ್ ಅದರ ಸಣ್ಣ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅವಾಗ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಎವ್ರಿ ಟೈಮ್ ಹೋಗ್ತಾರಲ್ಲ, ಹೋಗಬೇಕು ಅನ್ನಿಸ್ದಾಗ ಹೋಗ್ತೀನಿ, ಏನು ಅನಿಸ್ತಿದ್ದಾಗಿಲ್ಲ ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಪ್ಲೀಸ್ ಫ್ರೆಂಡ್ಸ್ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಒಂದೂ ಕೂಡ ಯಾವುದೋ ಒಂದು ಆಗಿದೆ 10K ಮೇಲಾಗಿದೆ. ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಯಾವುದೊಂದು 50K 60K 100K ಇಲ್ಲ ಅಂತ ತುಂಬ ಫೀಲ್ ಆಗ್ತಿದೆ. ಪ್ಲೀಸ್ ವ್ಯೂಸ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾನು ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನೀವು ಹೋಗಿ ಎಗ್ ರೈಸ್ ಮತ್ತು ಕಬಾಬ್ ತಿನ್ನಬೇಕು. ಟೇಕ್ ಕೇರ್, ಬಾಯ್.